ಏನು ಹಾಗೆ ನೋಡ್ತಿದ್ಯಾ? ಕಿರಿಕು ಮೇಡಮ್ ಇವಯ್ಯ. ತಪ್ಪು ಮಾಡಿರೋ ಇಂಥವ್ರೆ ಈ ಲೆವೆಲಲ್ಲಿ ಕಿರಿಕ್ ಮಾಡ್ತಾರಂದ್ರೆ ಇನ್ ನ್ಯಾಯದ ಪರ ನಿಂತಿರೋರು ನಾವೇ ಕಿರಿಕ್ ಮಾಡಬೇಡ. ನೀನ್ ಎಷ್ಟೇ ಎಗರಾಡಿದ್ರು ಇವತ್ತು ಗೆಲ್ಲೋದು ನಾವೇ. ನಿನ್ನಂತ ಮೃಗನ್ ಗಲ್ಲಿಗೇರ್ಸೋದೆ ನನ್ನ ಗುರಿ. ಮುನ್ಸ್ವಾಮಿ ಅವರೇ, ಯಾಕೆ ಮುನ್ಸ್ವಾಮಿ ಅವರೇ ಒಂಥರ ಇದ್ದೀರಾ? ಹೆತ್ತು ಮಗಳಿಗೆ ಅತ್ಯಾಚಾರ ಆಗಿದೆ. ಭೇದೆಯಾಗಿ ಅವಳನ್ನ ನ್ಯಾಯಾಲಯಕ್ಕೆ ಕರ್ಕೊಂಬಂದು ಅವಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋ ಮೊದಲನೇ ತಂದೆ ನಾನೇ ಅನ್ಸುತ್ತೆ ಮೇಡಮ್. ಇದನ್ನೆಲ್ಲ ನೋಡಬಾರ್ದು ಅಂತಾನೆ ನನ್ನ ಹೆಂಡತಿ ನನ್ನ ಬಿಟ್ಟು ಹೊರಟೋದ್ಲು ಅನ್ಸುತ್ತೆ ಮೇಡಮ್. ನೀವ್ ಯಾಕೆ ಹಾಗೆ ಅಂದ್ಕೋತೀರಾ? ಮಗಳಿಗೆ ಅನ್ಯಾಯ ಆಗಿದೆ ಅಂತ ನ್ಯಾಯಾಲಯಕ್ಕೆ ಧೈರ್ಯವಾಗಿ ನ್ಯಾಯ ಕೇಳ್ಕೊಂಡ್ ಬಂದಿರೋ ಮೊದಲನೇ ತಂದೆ ನೀವು ಅಂತ ನಾನು ಅಂದ್ಕೋತೀನಿ. ಮಗಳಿಗೆ ಹೀಗಾಗೋಗಿದೆ, ನ್ಯಾಯ ಕೇಳಿದ್ರೆ ಎಲ್ಲ ಅವಳ ಜೀವನ ಇನ್ನೂ ಹಾಳಾಗೋಗುತ್ತೆ ಅಂತ ಹೆದ್ರೋ ತಂದೆ ತಾಯಿನ ನಾನು ನೋಡಿದ್ದೀನಿ. ನೀವು ಹಾಗಲ್ವಲ್ಲ ಮುನ್ಸ್ವಾಮಿ ಅವರೇ. ಉಷಾ ನನ್ನ ತಂಗಿ ಇದ್ದ ಹಾಗೆ, ಅವಳಿಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನನ್ನ ನಿಮ್ಮ ಮಗಳು ಅಂದ್ಕೊಳ್ಳಿ ಮುನ್ಸ್ವಾಮಿ ಅವರೇ. ದೊಡ್ಡ ಮಗಳಾಗಿ ತಂದೆಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ. ನೀವೇನು ಯೋಚನೆ ಮಾಡಬೇಡಿ, ದೇವರು ನಮ್ಮ ಜೊತೆ ನಿಂತಿದ್ದಾನೆ. ಆಗಲಿ ಮೇಡಮ್. ರುಕ್ಕು ಬಾರೇಲಿ, ಬಾಯ್ ತಪ್ಪ ಹೇಳಿದ್ರಂತೆ ಇನ್ನೊಮ್ಮೆ ಹಾಗೆ ಹೇಳಲ್ವಂತೆ. ಬಾ ಮಾವ ಮತ್ತೆ ಇವಳು ದೂರ ಆಗಿ ಎಷ್ಟೋ ದಿನ ಆಯ್ತು, ಆದ್ರೂ ಇವ್ರ ಬಾಯ ಹೊಳಸಲ್ ಬರ್ತಾ ಇದೆ ಅಂದ್ರೆ ಏನಮ್ಮ ಅರ್ಥ? ಮಾವನ್ ಮನ್ಸಲ್ಲಿ ಇನ್ನು ಇವಳೇ ಇದ್ದಾಳೆ. ಇವಳು ಇಷ್ಟೆಲ್ಲ ಬೇಡದರ ಕೆಲಸ ಮಾಡಿದ್ರು ಇವಳು ನೆನಪಾಗ್ತಾಳ? ಹಾಗಾದ್ರೆ ನಾನೇನೋ ಅಲ್ವಾ? ಪಾಪ ಕಣ ಮಗು, ಯಾಕೋ ಹಾಗೆ ಮಾಡ್ತೀಯಾ? ಇಲ್ಲ ರುಕ್ಕು, ನಾನು ಹೇಳ್ತಿಲ್ವಾ? ನಾನು ಹೇಳಿದ್ದು ನಿನ್ನ ಹೆಸರೇ. ಹಾಗಾದ್ರೆ ನಾವೆಲ್ಲ ತಪ್ಪ ಕೇಳಿಸ್ಕೊಂಡ್ಬಿಟ್ವಾ? ಏನ್ ನಡಿ ಅಂದ್ರೆ ನೀವು? ಅಮ್ಮ ಯಾಕವನ ಅಲ್ಲ ನಮ್ಮವ್ರನ್ನ ಹಾಗೆ ಗೋಳೈಕೋತಾ ಇದ್ದೀರಾ? ಇವಾಗ ನನ್ನ ಹೆಸರು ಹೇಳಿದ್ರಲ್ಲಿ ಏನ್ ತಪ್ಪಿದೆ? ನಾನು ಅವನ ಹೆಂಡತಿ, ಅದಕ್ಕೆ ನನ್ನ ಹೆಸರು ಕಡ್ದ. ಏಯ್, ನೀನ್ ಸುಮ್ನಿದ್ರೆ ಸರಿ. ಇವಾಗ ಏಯ್, ನಾನ್ ಯಾಕೆ ಸುಮ್ನಿರ್ಬೇಕು? ನಾನು ಅವನ ಹೆಂಡತಿ, ಅದಕ್ಕೆ ನನ್ನ ಹೆಸರನ್ನ ಕನ್ವರ್ಸ್ತಾ ಇದ್ದಾನೆ. ಅದ್ರಲ್ಲಿ ತಪ್ಪೇನೇ ಇದೆ? ಏನು ಅಂದ್ರೆ ನೀವ್ ಹ್ಞೂ ಅಂದ್ರೆ ದಿನ ನಾನೇ ಕಾಫಿ ತಿಂಡಿ ಎಲ್ಲ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ನೀನು ಮಧ್ಯ ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದೇನು ಬೇಕಾಗಿಲ್ಲ. ಸರಿ ರೀ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಇವಾಗ ನೀನ್ ನನ್ನನ್ನ ದೂರ ತಳ್ಬೋದು ಬಾಲ. ಹೋಗ್ತಾ ಹೋಗ್ತಾ ನೀನೇ ನನ್ನ ಮುಷ್ಟಿಗೆ ಬರ್ತೀಯ, ನನ್ನ ಹಿಂದೆ ನಾಯಿ ತರ ಅಲಿತೀಯ. ತೋರಿಸ್ತೀನಿ ದಿವ್ಯನ್ ಪವರ್ ಏನು ಅಂತ. ಅಲ್ಲಿವರೆಗೂ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅನ್ಕೊಂಡು ಸುಮ್ಮನೆ ಇರ್ತೀನಿ. ಇನ್ನು ಯಾಕೆ ಇಲ್ಲ ನಿಂತಿದ್ಯಾ? ಒಳಗಡೆ ಹೋಗೆ. ಅಲ್ಲ ರೀ ಮೇಡಮ್, ನಿಮ್ಮ ಉಪಕಾರ ಏನು ಬೇಕಾಗಿಲ್ಲ. ಅವನ್ನ ನೋಡ್ಕೊಳಕ್ಕೆ ನಾವು 3 ಜನ ಇದ್ದೀವಿ. ರೀ, ನಿಮ್ಗೇನಾದ್ರೂ ಬೇಕು ಅಂತ ಅನ್ಸಿದ್ರೆ ನನ್ನನ್ನು ಕರೀರಿ, ಇಮ್ಮಿಡಿಯೇಟ್ ಆಗಿ ನಿಮ್ ಮುಂದೆ ಬಂದ್ಬಿಡ್ತೀನಿ. ಓಕೆನಾ? ಬಾಳ ರುಕ್ಕು, ನೀವು ಮಾಡ್ತಾ ಇರೋದು ನಾಟಕ ಅಂತ ಗೂಬೆಗೆ ಗೊತ್ತೇ ಆಗ್ಲಿಲ್ಲ. ಮತ್ತೆ
ನಾವಂದ್ರೆ ಸುಮ್ನೆನಾ? ಅದೇ ಕುರಿ ತಾನಾಗೆ ಬಂದು ಹಳ್ಳಕ್ ಬಿದ್ರೆ ಯಾರೇನ್ ಮಾಡೋಕ್ಕಾಗತ್ತೆ? ಅವಳು ಒಂಥರ ದಡ್ರಿಗೆ ದಡ್ಡಿನೂ ಅಲ್ಲ, ಬುದ್ಧಿವಂತರಿಗೆ ಬುದ್ಧಿವಂತೇನೂ ಅಲ್ಲ. ಅಷ್ಟೆಲ್ಲ ಯಾಕಪ್ಪ ಹೇಳ್ತೀಯ? ಗೆಡ್ಬಿಡಂಗಿ ಅನ್ನು ಸಾಕು. ಒಂದು ನಿಮಿಷ. ನಮ್ಮ ಯಾರ ಮಾತನ್ನು ಕೇಳದೆ ನೀವು ಹೀಗೆ ಮಾಡಬಾರ್ದಾಗಿತ್ತು. ಯಾರ್ದೋ ಮಾತನ್ನ ಕೇಳಕ್ಕಲ್ಲ ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದಿರೋದು. ನನಗೆ ಕಾನೂನು ಮುಖ್ಯ. ಸರ್ಕಾರದ ಮಾತು ಅಷ್ಟೇ ಕೇಳಬೇಕೇ ಹೊರತು ದಾರಿ ಹೋಗೋ ಬರೋರ್ ಮಾತಲ್ಲ. ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ ಅಂತ ನನಗೆ ಗೊತ್ತಿದೆ. ಆದರೆ ನಿಮ್ಮ ಕಾನೂನು ಮಾನವೀಯತೆ ಸಂಬಂಧಗಳನ್ನ ಮರಿ ಅಂತ ಏನಾದ್ರು ಹೇಳುತ್ತಾ? ಕರೆಕ್ಟ್ ಸರ್. ಇದನ್ನೆಲ್ಲ ಮರಿಬಾರ್ದು ಅಂದ್ರೆ ಸಂಬಂಧಪಟ್ಟವರು ಮರಿಬಾರ್ದಂತ ಕೆಲಸಗಳು ಮಾಡಬಾರ್ದು ಅಲ್ವಾ? ಮಗ ಮಾಡಿರೋ ಕಚಡ ಕೆಲಸನ ಬೆಂಬಲಿಸ್ತಾ ನಿಂತಿದ್ದೀರ. ನೀವು ಒಬ್ಬ ತಂದೆನ. ನಮ್ಮಪ್ಪನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಅಪ್ಪ, ಇವಳ ಹತ್ರ ನಮ್ಗೇನ್ ಮಾತು? ಕೋರ್ಟಲ್ಲಿ ನೋಡ್ಕೊಳ್ಳೋಣ ಬಿಡಿ. ಹರ್ಷಿತ್, ಸ್ವಲ್ಪ ಸಮಾಧಾನವಾಗಿ. ಇವಳು ಪ್ರಯತ್ನನ ಮಾಡಿದ್ದಾಳೆ. ಆದರೆ ನನ್ನ ಪವರ್ ಏನು ಅಂತ ಇವಳಿಗಿನ್ನೂ ಗೊತ್ತಿಲ್ವಲ್ಲ. ಗೊತ್ತಾದ ಮೇಲೆ ಇವಳು ಮಾವ ಇಬ್ರು ನನ್ನ ಹತ್ರ ಬಂದು ಕ್ಷಮಿಸ್ಬಿಡಿ ಅಂತ ಕೇಳ್ಕೋತಾರೆ. ಅದೆಲ್ಲ ಸುಳ್ಳು. ಆ ಭ್ರಮೆಯಲ್ಲಿ ಬದುಕಬೇಡಿ. ಈ ಪ್ರಯತ್ನದಲ್ಲಿ ಗೆಲುವು ನನ್ನ ಸೊಸೆದೆ. ಆಮೇಲೆ ನೀವೇ ಬಂದು ಕ್ಷಮೆ ಕೇಳ್ತೀವಿ. ಕೊಲ್ಲೋನು ಕಡೆಗೆ ಸೋಲೇಬೇಕು, ಕಾಯೋನು ಯಾವತ್ತಿದ್ರೂ ಗೆದ್ದೆ ಗೆಲ್ತಾನೆ. ಮಿಸ್ಟರ್ ದೇವೇಂದ್ರ ಅರಸ್. ನಿಮ್ಮಂಥವ್ರ ಮಕ್ಕಳು ಸಪೋರ್ಟಿಗೆ ನೀವು ನಿಂತೇ ನಿಲ್ತೀರಿ ಅನ್ನೋ ಕಾರಣಕ್ಕೇನೆ ಇಂಥ ಕೆಲ್ಸಕ್ಕೆ ಕೈ ಹಾಕೋದು. ಆಯಿತು, ಅತ್ತೆ ಸೊಸೆ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಡಲ್ಲ.
ಆದರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದು ಒಳಗಡೆ ಡಿಸೈಡ್ ಆಗುತ್ತೆ. ಬೊಗಳೋ ನಾಯಿ ಕಚ್ಚಲ್ಲ ಅನ್ನೋದು ನನಗೆ ಗೊತ್ತು. ಶಿವು, ಕಾರ್ತಿ, ಯಾಕೆ ಹೇಗೆ ಕೂತಿದ್ಯಾ? ಏನಿಲ್ಲ ಚಿಕ್ಕಿ, ಸುಮ್ಮನೆ ಹಾಗೆ ಕೂತಿದ್ದೀನಿ. ಹರ್ಷಿತ್ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹ್ಞೂ ಚಿಕ್ಕಿ, ಅಪ್ಪನ್ನ ನೋಡೋಕ್ಕಾಗ್ತಾ ಇಲ್ಲ, ತುಂಬ ಕುಗ್ಗೋಗಿದ್ದಾರೆ. ಒಂದು ಕಡೆ ಪ್ರಾಣ ಸ್ನೇಹಿತನ ಮಗ ಈ ಥರ ಮಾಡಿದ್ದಾನೆ, ಇನ್ನೊಂದು ಕಡೆ ಅವ್ರ ಸೊಸೆನೇ ಅವನಿಗೆ ಶಿಕ್ಷೆ ಕೊಡ್ಸೋಕ್ಕೆ ಓಡಾಡ್ತಾ ಇದ್ದಾಳೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಲ್ವಾ ಕಾರ್ತಿ? ಸತ್ಯನ ಬಗ್ಗೆ ಭಾವನ್ಗೆ ಹೆಮ್ಮೆ ಇದೆ. ನಿಜ ಚಿಕ್ಕಿ, ಆದರೆ ಇದ್ರೆಲ್ಲದ್ರಿಂದ ಅವ್ರ ಸ್ನೇಹ ಹಾಳಾಗ್ತಾ ಇದೆಯಲ್ಲ. ಬಹುಶಃ ಅದರಿಂದ ಅವ್ರು ಬೇಜಾರಾಗಿದ್ದಾರೆ ಅನ್ಸುತ್ತೆ. ಅದೇನೋ ನಿಜ. ದೇವೇಂದ್ರ ಅವ್ರು ಬಂದಾಗ ಭಾವನ್ ಸಂಭ್ರಮ ಹೇಗಿತ್ತು, ಇವಾಗ ನೋಡಿದ್ರೆ ಸಪ್ಪಕ್ಕೆ ಕೂತಿದ್ದಾರೆ. ಅಪ್ಪ ಮತ್ತು ದೇವೇಂದ್ರ ಅಂಕಲ್ ಅವ್ರ ಫ್ರೆಂಡ್ಶಿಪ್ ಯಾವಾಗಲೂ ಚೆನ್ನಾಗಿರಬೇಕು ಅಂತ ಅನ್ಕೋತಾ ಇದ್ರು. ಇವಾಗ ನೋಡಿದ್ರೆ ಹರ್ಷಿತಿಂದ ಅದೆಲ್ಲ ಹಾಳಾಗ್ತಾ ಇದೆ. ಆದರೆ ನಮ್ಮ ಕೈಲಿ ಏನೋ ಇರುತ್ತೆ. ಭಾವಂಗೆ ನೀನೇ ಸಮಾಧಾನ ಮಾಡಬೇಕು. ನಾನು ಹೇಳಷ್ಟು ಹೇಳ್ದೆ ಚಿಕ್ಕಿ, ಆದರೆ ತುಂಬ ಮಂಕಾಗೋಗಿದ್ದಾರೆ. ರೂಮಿಂದ ಆಚೆನೇ ಬರ್ತಾ ಇಲ್ಲ. ಅವ್ರಿಗೆಲ್ಲ ಗೊತ್ತು ಚಿಕ್ಕಿ, ಹರ್ಷಿತ್ ತಪ್ಪು ಮಾಡ್ದ ಅಂತಾನೂ ಗೊತ್ತು. ಹರ್ಷಿತ್ನ ಉಳಿಸ್ಕೊಳ್ಳೋಕ್ಕೆ ದೇವೇಂದ್ರ ಅಂಕಲ್ ಮಾಡಿದ ಪ್ರಯತ್ನನೂ ತಪ್ಪು ಅಂತ ಗೊತ್ತು. ಆದರೂ ಅವ್ರ ಮನಸ್ಸೊಳಗಡೆ ಏನೋ ಚುಚ್ತಾ ಇದೆ ಅನ್ಸುತ್ತೆ. ಹಾಗಂತ ನಾ ಸುಮ್ಮನೆ ಇರೋದಕ್ಕಾಗತ್ತಾ ಕಾರ್ತಿ? ಮೊದಲೇ ಹುಷಾರಿಲ್ಲ ಅವ್ರಿಗೆ, ತುಂಬ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ಯಾವುದಕ್ಕೂ ನೀನು ಒಂದೇ ಒಂದ್ಸಲ ಸತ್ಯಂಗೆ ಭಾವನ ಹತ್ರ ಮಾತಾಡೋದಕ್ಕೆ ಹೇಳು. ಅವಳು ಹೇಳಿದ್ರೆ ಅವ್ರು ಕೇಳ್ತಾರೆ. ಕೇಸ್ ನಂಬರ್ 202 ಉಷಾ ಮತ್ತು ಹರ್ಷಿತ್. ಎವಿಡೆನ್ಸ್ ರೆಡಿ ಇದೆಯಾ? ಎಸ್ ಯುವರ್ ಆನರ್. ವಿಚಾರಣೆ ಶುರು ಮಾಡಿ. ಯುವರ್ ಆನರ್, ಉಷಾ ಅನ್ನೋ ಅಮಾಯಕ ಹುಡುಗಿ ಮೇ 10ನೇ ತಾರೀಕು ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಸಂಜೆ 5 ಗಂಟೆಗೆ ಬಸ್ ಸ್ಟಾಪಲ್ಲಿ ನಿಂತಿರ್ತಾಳೆ. ಆ ಸಂದರ್ಭದಲ್ಲಿ ದೇವೇಂದ್ರ ಅರಸ್ ಅನ್ನೋರ ಮಗ ಹರ್ಷಿತ್ ಅಡ್ರೆಸ್ ಕೇಳೋ ನೆಪದಲ್ಲಿ ಉಷಾ ಹತ್ರ ಮಾತಾಡ್ತಾರೆ. ಅವಳ ಹತ್ರ ಮಾತಾಡ್ತಾ ಅವಳಿಗೇನಾಗ್ತಿದೆ ಅಂತ ಗೊತ್ತಾಗೋಕ್ಕೂ ಮುಂಚೆ ಅವಳನ್ನ ಕಿಡ್ನಾಪ್ ಮಾಡ್ತಾರೆ. ಅವಳನ್ನ ಕಿಡ್ನಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ
ಮೃಗದ ಥರ ಅವಳ ಮೇಲೆ ಅತ್ಯಾಚಾರ ಮಾಡ್ತಾರೆ. ಯುವರ್ ಆನರ್, ಹೆಣ್ಣನ್ನ ಒಂದು ಭೋಗದ ವಸ್ತು ಅಂತ ತಿಳ್ಕೊಂಡಿರೋ ಇವರಿಗೆ ಶಿಕ್ಷೆ ಆಗಲೇಬೇಕು. ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಬೇಕು ಅಂತ ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಸಾಕ್ಷಿಗಳನ್ನು ನಾವು ಕಲೆ ಹಾಕಿದ್ದೀವಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್. ಇದಕ್ಕೆ ನೀವೇನು ಹೇಳ್ತೀರಾ? ಯುವರ್ ಆನರ್, ಈ ಪ್ರಕರಣದಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಇದು ದುಡ್ಡಿಗಾಗಿ ಮಾಡಿರುವಂತಹ ಸಂಚು ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಕಟ್ಟಿರೋ ಹಸಿ ಸುಳ್ಳು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಕಕ್ಷಿದಾರರನ್ನ ಸುಳ್ಳಿನ ಬಲೆಯಲ್ಲಿ ಸಿಕ್ಕಾಕ್ಸಿ ಇವರೆಲ್ಲ ತಮಾಷೆ ನೋಡ್ತಿದ್ದಾರೆ ಯುವರ್ ಆನರ್. ಸಮಾಜದಲ್ಲಿ ಕೆಲವು ಬಡವರು ಹಣಕ್ಕೋಸ್ಕರ ಶ್ರೀಮಂತರನ್ನ ಸುಳ್ಳಿನ ಸರಪಳಿಯಲ್ಲಿ ಸಿಕ್ಕಾಕ್ಸುವಂತಹ ಕಲೆಯನ್ನು ಕರಗತ ಮಾಡ್ಕೊಂಡಿದ್ದಾರೆ ಯುವರ್ ಆನರ್. ಯಾರಿವನು? ಏನೇನೋ ಮಾತಾಡ್ತಿದ್ದೇನಲ್ಲ. ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ಎಷ್ಟು ತೊಡಕುಗಳಪ್ಪ. ಅಂಥ ಸಾಲಿಗೆ ಈ ಉಷಾ ಅನ್ನೋರು ಸೇರ್ತಾರೆ. ಯುವರ್ ಆನರ್, ಈ ಕೇಸಿಗೆ ಸಂಬಂಧಪಟ್ಟ ಮುಖ್ಯ ವ್ಯಕ್ತಿ ಅಂದರೆ ಉಷಾ ಅವರು. ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಉಷಾ 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 ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ಅಂತ ಪ್ರಮಾಣ ಮಾಡಿ. ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳಲ್ಲ. ಏನಮ್ಮ ನಿನ್ನ ಹೆಸರು? ಉಷಾ. ಘಟನೆ ಯಾವಾಗ ಮತ್ತು ಹೇಗೆ ನಡೀತು ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅದು ಮೇ 10ನೇ ತಾರೀಕು ನನ್ನ ಸಂಜೆ ಆಫೀಸ್ ಮುಗಿಸ್ಕೊಂಡು. ಸಂಜೆ ಅಂದರೆ ಸುಮಾರು ಎಷ್ಟು ಗಂಟೆ ಇರ್ಬೋದು? 5 ಗಂಟೆ ಸರ್. ಸಂಜೆ 5 ಗಂಟೆಗೆ ಆಫೀಸ್ ಮುಗಿಸ್ಕೊಂಡು ಮುಂದೆ ಹೇಳಮ್ಮ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೆ ಸರ್. ಬಸ್ಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೆ. ಆಗ ಇವರು ಮತ್ತು ಇವ್ರ ಫ್ರೆಂಡು ನನ್ನ ಹತ್ರ ಅಡ್ರೆಸ್ ಕೇಳೋ ನೆಪದಲ್ಲಿ ನನ್ನನ್ನು ಮಾತಾಡಿಸ್ತಾ ಇದ್ರು. ನಾನು ಅಡ್ರೆಸ್ ಹೇಳ್ತಾ ಇದ್ದೆ ಸರ್. ಆಗ ಸಡನ್ ಆಗಿ ಕೈ ಹಿಡ್ಕೊಂಡು ನನ್ನನ್ನು ಕಾರ್ ಒಳಗಡೆ ಎಳ್ಕೊಂಡ್ಬಿಟ್ರು. ಅದ್ಯಾವುದೋ ಜಾಗಕ್ಕೆ ನನ್ನ ಬಾಯಿ ಕಟ್ಟಿ ನನ್ನ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಆಮೇಲೆ ಏನಾಯ್ತಮ್ಮ? ನಿಮ್ಮನ್ನ ಕೇಳ್ತಿರೋದು ಮುಂದೇನಾಯ್ತು? ಅದು ಇವರು
ಮತ್ತು ಜಡ್ಜ್ ಸಾಹೇಬರ ಅಮೂಲ್ಯವಾದ ಸಮಯನ ಹಾಳು ಮಾಡಬೇಡಿ. ಏನಾಯ್ತು ಅಂತ ಸರಿಯಾಗಿ ಹೇಳಿ. ಸರ್, ಅತ್ಯಾಚಾರ ಆಗಿರೋದ್ರ ಬಗ್ಗೆ ಅವಳು ಏನು ಅಂತ ಹೇಳ್ತಾಳೆ ಸರ್. ಅದು ಅಲ್ಲದೆ ನೀವು ಹೆದರಿಸಿ ಒತ್ತಡ ಹಾಕಿ ಕೇಳಿದ್ರೆ ಆ ಹುಡುಗಿ ಏನು ಅಂತ ಉತ್ತರ ಕೊಡ್ತಾಳೆ ಹೇಳಿ. ರೀ, ನೀವು ಹಾಗೆಲ್ಲ ಅಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು. ಪ್ರಕೃತಿಯವರೇ, ಅವ್ರಿಗೆ ಹೇಳಿ. ಥ್ಯಾಂಕ್ ಯು ಯುವರ್ ಆನರ್. ಹೇಳಿ, ಮುಂದೇನಾಯ್ತು? ಅಲ್ಲಿ ನಮ್ಮಿಬ್ರನ್ನೇ ಬಿಟ್ಟು ಇವ್ರ ಫ್ರೆಂಡು ಹೊರಟೋದ್ರು. ಆಗ ಆಗ